ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ದೀಪಿಕಾ ಮಂಜುನಾಥ್. ಮೊದಲಿಗೆ ಮುಖ್ಯಾಂಶಗಳು. ಬಯಲು ಸೀಮೆಯಲ್ಲಿ ಬೋರ್ಗೆರೆಯುತ್ತಿದೆ ಶ್ರೀನಿವಾಸ ಸಾಗರ ಜಲಾಶಯ. ಸೆಪ್ಟೆಂಬರ್ 25ರಿಂದ ಶ್ರೀನಿವಾಸ ಸಾಗರದಲ್ಲಿ ಬೋಟಿಂಗ್ ಆರಂಭ. ಪ್ರವಾಸಿ ತಾಣವಾಗಿ ಪ್ರಖ್ಯಾತಿ ಪಡೆಯುತ್ತಿರೋ ಶ್ರೀನಿವಾಸ ಸಾಗರ. ರಿಯಲ್ ಎಸ್ಟೇಟ್ ಕುಲಗಳಿಂದ ಡಿವೈನ್ ಸಿಟಿ ಪಾರ್ಕ್ ನಾಶ. ಬಡಾವಣೆ ಕಾಂಪೌಂಡ್ ಒಡೆದು ರಸ್ತೆ ನಿರ್ಮಾಣಕ್ಕೆ ಯತ್ನ. ಡಿವೈನ್ ಸಿಟಿ ವಾಸಿಗಳಿಂದ ಪಾರ್ಕ್ ಹಾಳು ಮಾಡಿದವರ ಕಾರ್ ಅಡ್ಡಗಟ್ಟಿ ಆಕ್ರೋಶ. ನವರಾತ್ರಿ ಆರಂಭದಲ್ಲೇ ಆನೆಯ ಮೇಲೆ ಗ್ರಾಮ ದೇವರ ಮೆರವಣಿಗೆ. ಆನೆಯೊಂದಿಗೆ ಗಣೇಶನ ವಿಸರ್ಜನೆ ಸಂಭ್ರಮ. ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆಯಲ್ಲಿ ಮಿನಿ ದಸರಾ ವೈಭವ. ಪ್ರಾಮಾಣಿಕ ಪತ್ರಕರ್ತನ ದುರಂತ ಅಂತ್ಯ. ಅಪಘಾತದಲ್ಲಿ ಮೃತಪಟ್ಟ ಪತ್ರಕರ್ತ ಮಾಡಪಲ್ಲಿ ನರಸಿಂಹಮೂರ್ತಿ. ಗುಳೂರು ರಸ್ತೆಯ ಪೋತೆಪಲ್ಲಿ ಕ್ರಾಸ್ ಬಳಿ ಕ್ಯಾಂಟರ್ ಸ್ಪೆಂಡರ್ ಅಪಘಾತದಲ್ಲಿ ಪತ್ರಕರ್ತ ಸಾವು. ವಾರ್ತೆಗಳ ವಿವರ. ಹೇಳಿ ಕೇಳಿ ಅದು ಬಯಲು ಸೀಮೆ ಪ್ರದೇಶ. ಅಲ್ಲಿ ನೀರಿನ ಸಮಸ್ಯೆಯಿಂದಲೇ ಜನರು ಪರದಾಡುತ್ತಿದ್ದಾರೆ. 10 ವರ್ಷಗಳಿಂದ ಹೋರಾಟ ಮಾಡಿದರೂ ಅಲ್ಲಿಗೆ ಶಾಶ್ವತ ನೀರಾವರಿ ಯೋಜನೆಗಳು ಅನುಷ್ಠಾನವಾಗಿಲ್ಲ. ಆದರೆ ಕಳೆದ 3 ದಿನಗಳಿಂದ ಸುರಿದಿರುವ ಭಾರಿ ಮಳೆಯಿಂದ ಅಲ್ಲಿ ಜಲಪಾತಗಳೇ ಸೃಷ್ಟಿಯಾಗುತ್ತಿವೆ. ದುರಾದೃಷ್ಟವೆಂದರೆ ಹಾಗೆ ಧುಮುಕುತ್ತಿರೋ ನೀರು ಹಿಡಿದಿರುವ ಬಗ್ಗೆಯೂ ರಾಜ್ಯ ಸರ್ಕಾರ ಯೋಚನೆ ಮಾಡದಿರೋದು ವಿಪರ್ಯಾಸ. ಹೌದು, ಚಿಕ್ಕಬಳ್ಳಾಪುರ ಎಂದರೆ ಬರಪೀಡಿತ ಜಿಲ್ಲೆ. ಇಲ್ಲಿ ಕುಡಿಯುವುದಕ್ಕಿರಲಿ, ಉಪಯೋಗಕ್ಕೂ ನೀರಿನ ಬರ. ಇಂತಹ ಪ್ರದೇಶದಲ್ಲಿ ಅಪರೂಪಕ್ಕೆ ಬರೋ ಮಳೆಯ ನೀರು ಸಂಗ್ರಹಿಸುವ ಕನಿಷ್ಠ ಪ್ರಯತ್ನವೂ ನಡೆದಿಲ್ಲ ಎಂಬುದು ದುರಂತ. ಇದಕ್ಕೆ ಉತ್ತಮ ಉದಾಹರಣೆ ಶ್ರೀನಿವಾಸ ಸಾಗರ ಜಲಾಶಯ. ಕಳೆದ 3 ದಿನಗಳಿಂದ ಸುರಿಯುತ್ತಿರೋ ಮಳೆಗೆ ಈ ಶ್ರೀನಿವಾಸ ಸಾಗರ ಜಲಾಶಯ ತುಂಬಿ ಕೋಡಿ ಹರಿಯುತ್ತಿದೆ. ಹಾಗೆ ಹರಿಯುತ್ತಿರೋ ನೀರು ಆಂಧ್ರ ಸೇರುತ್ತಿದೆ. ನಿರಂತರವಾಗಿ ಹರಿಯುವ ನೀರು ಹಿಡಿದಿಟ್ಟರೆ ಜಿಲ್ಲೆಗೆ ಅನುಕೂಲವಾಗಲಿದೆ ಎಂಬ ಕನಿಷ್ಠ ಪ್ರಜ್ಞೆ ಜಿಲ್ಲಾಡಳಿತಕ್ಕಾಗಲಿ ರಾಜ್ಯ ಸರ್ಕಾರಕ್ಕಾಗಲಿ ಬಾರದಿರುವುದೇ ವಿಪರ್ಯಾಸ. ಜಿಲ್ಲೆಯ ಪ್ರಮುಖ ಪ್ರವಾಸಿ ತಾಣವಾದ ಶ್ರೀನಿವಾಸ ಸಾಗರ ಕೋಡಿ ಹರಿಯುತ್ತಿದ್ದು, ಕಳೆದ 2 ದಿನಗಳಿಂದ ಸುರಿಯುತ್ತಿರುವ ಭಾರೀ ಮಳೆಗೆ ಶ್ರೀನಿವಾಸ ಸಾಗರ ಬೋರ್ಗರೆಯುತ್ತಿದೆ. ಜಿಲ್ಲೆಯಲ್ಲಿ ಪ್ರವಾಸೋದ್ಯಮಕ್ಕೆ ವಿಡದಲ ಅವಕಾಶಗಳಿವೆ. ಈಶಾ ಆದಿಯೋಗಿ ಜಿಲ್ಲೆಗೆ ಬಂದ ನಂತರ ಪ್ರವಾಸಿಗರ ಸಂಖ್ಯೆ ಹೆಚ್ಚಾಗಿದೆ. ಶ್ರೀನಿವಾಸ ಸಾಗರ ಬಳಸಿಕೊಂಡು ಪ್ರವಾಸೋದ್ಯಮ ಇಲಾಖೆ ಪ್ರವಾಸಿಗರ ವಿಹಾರಕ್ಕಾಗಿ ಬೋಟಿಂಗ್ ಹಾಗೂ ಜಲಸಾಹಸ ಕ್ರೀಡೆಗಳಿಗೆ ಅವಕಾಶ ಮಾಡಿಕೊಟ್ಟಿದೆ. ಸೆಪ್ಟೆಂಬರ್ 25ಕ್ಕೆ ಬೋಟಿಂಗ್ ಆರಂಭವಾಗಲಿದೆ. ಈ ವಿಚಾರಕ್ಕೆ ಸಂಬಂಧಿಸಿ ಸ್ಥಳೀಯ ಮುಖಂಡ ನರಸಿಂಹಮೂರ್ತಿ ಮಾತನಾಡಿ, ಸುಮಾರು 800 ವರ್ಷಗಳ ಇತಿಹಾಸ ಹೊಂದಿರುವ ಶ್ರೀನಿವಾಸ ಸಾಗರ ಮೈದುಂಬಿ ಹರಿಯುತ್ತಿದೆ. ಇದರಿಂದಾಗಿ ಅಂತರ್ಜಲ ಹೆಚ್ಚಾಗಿ ಸುತ್ತಮುತ್ತಲಿನ ರೈತರ ಬೋರ್ವೆಲ್ಗಳಿಗೆ ನೀರು ಬರುವುದರಿಂದ ರೈತರಲ್ಲೂ ಸಂತಸ ಮೂಡಿದೆ. ಶ್ರೀನಿವಾಸ ಸಾಗರ ಸುತ್ತಮುತ್ತಲಿನ ಪ್ರದೇಶ ಹಸಿರಿನಿಂದ ಕೂಡಿ ರಮಣೀಯ ಸ್ಥಳವಾಗಿ ಕಾಣುತ್ತದೆ. ಶ್ರಾವಣ ಮಾಸದಲ್ಲಿ ಕೋಡಿ ಹೋಗಬೇಕಾಗಿತ್ತು. ಈ ಬಾರಿ ಮಳೆ ತಡವಾಗಿದ್ದರಿಂದ ಈಗ ಹರಿಯುತ್ತಿದೆ. ಆದರೂ ಹೆಚ್ಚು ಪ್ರವಾಸಿಗರಿಗೆ ಆಕರ್ಷಕ ತಾಣವಾಗಿದೆ ಎಂದರು. ಸೆಪ್ಟೆಂಬರ್ 25ರಂದು ಬೋಟಿಂಗ್ ಆರಂಭವಾಗಲಿದೆ.
ಇದರಿಂದಾಗಿ ಜಿಲ್ಲೆಯ ಪ್ರಮುಖ ತಾಣಗಳಲ್ಲಿ ಶ್ರೀನಿವಾಸ ಸಾಗರ ಪ್ರಮುಖವಾದ ತಾಣವಾಗಿದೆ ಎಂದರು. ಬೋಟಿಂಗ್ ಆರಂಭವಾಗಲು ಸಿದ್ಧತೆಯು ಈಗಾಗಲೇ ನಡೆದಿದೆ. ಒಬ್ಬ ಪ್ರಯಾಣಿಕರಿಗೆ 200 ರೂಪಾಯಿಯಂತೆ ಶುಲ್ಕ ನಿಗದಿ ಮಾಡಲಾಗಿದೆ. 6 ರಿಂದ 12 ವರ್ಷದ ಮಕ್ಕಳಿಗೆ 80 ರೂಪಾಯಿ, ಇನ್ನು ತೀರಾ ಸಣ್ಣ ಮಕ್ಕಳಿಗೆ ಯಾವುದೇ ಶುಲ್ಕ ಇರುವುದಿಲ್ಲ ಎಂದು ಬೋಟಿಂಗ್ ಗುತ್ತಿಗೆದಾರ ನಾಗಭೂಷಣ್ ಹೇಳಿದರು. 25/9/2025 ಗುರುವಾರದಿಂದ ಪ್ರಾರಂಭವಾಗ್ತಾ ಇದೆ. ಇದಕ್ಕೆ ಪರ್ಮಿಷನ್ ಕೊಟ್ಟಿರೋರು ಕೆರೆ ಸಂರಕ್ಷಣಾ ಅಭಿವೃದ್ಧಿ ಪ್ರಾಧಿಕಾರ ಬೆಂಗಳೂರು ಅವರ ವತಿಯಿಂದ ಇದು ನಡೆಸ್ತಾ ಇದ್ದೀವಿ. ನಾವು ನಮ್ಮ ಸಂಸ್ಥೆ ನಡೆಸ್ತಾ ಇದ್ದೀವಿ. ನಮ್ಮ ಸಂಸ್ಥೆ ತ್ರಿಪುರಿ ಸಾಲ್ವೆಂಟ್ಸ್ ಅಡ್ವೆಂಚರ್ ವಾಟರ್ ಸ್ಪೋರ್ಟ್ಸ್ ಆ್ಯಂಡ್ ಅಡ್ವೆಂಚರ್ ಸಂಸ್ಥೆ. ಈ ಯಾವತ್ತಿಂದ ಸ್ಟಾರ್ಟ್ ಆಗ್ಬೋದು ಸರ್ ಇದು ನಾಳೆ ಗುರುವಾರದಿಂದ 25/9/2025ರಿಂದ. ಒಂದು ಬೋಟಲ್ಲಿ ಎಷ್ಟು ಜನ ಹೋಗ್ಬೋದು ಬರ್ಬೋದು? 8 ಜನ ಹೋಗ್ಬೋದು ಒಂದು ಬೋಟಲ್ಲಿ. ಬೆಳಗ್ಗೆ 7 ಗಂಟೆಯಿಂದ ಸಾಯಂಕಾಲ 6 ಗಂಟೆಗಳವರೆಗೆ ಇರುತ್ತದೆ. ಜನರಿಗೆ ತೆಗೆದುಕೊಂಡ ಮುಂಜಾಗ್ರತಾ ಕ್ರಮಗಳು ಲೈಫ್ ಜಾಕೆಟು, ರಿಸ್ಕಿ ಟೀಮು, NIWS ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ವಾಟರ್ ಸ್ಪೋರ್ಟ್ಸ್ ಅಡ್ವೆಂಚರ್ ಡ್ರೈವರ್ಗಳನ್ನ ನೇಮಕ ಮಾಡ್ಕೊಂಡಿದ್ದೀವಿ. ತಿರ್ಗಾ ಲೇಡೀಸ್ಗೆ ಜೆಂಟ್ಸ್ಗೆ ಆದಂತಹ ಟಾಯ್ಲೆಟ್ ಫೆಸಿಲಿಟೀಸ್ ಮಾಡಿದ್ದೀವಿ. CC ಕ್ಯಾಮ್ರಾಗಳು ಅಳವಡಿಕೆ ಈಗಾಗಲೇ ಮಾಡಿದ್ದೀವಿ. ಇಲ್ಲೂ ನೋಡ್ಬೋದು ನೀವು, ಕ್ಯಾಮ್ರಾ ಆಲ್ರೆಡಿ ನಾವಿಲ್ಲ ಅಳವಡಿಸಿದ್ದೀವಿ. ಇಷ್ಟುಗಳನ್ನು ನಾವೀಗ ಮಾಡ್ಕೊಂಡಿದ್ದೀವಿ. ಸರ್, ಇದು ಪರ್ಮಿಷನ್ ಯಾವ ರೀತಿ ತೊಗೊಂಡಿದ್ದೀರಾ ಅಂತ? ಕೆರೆ ಸಂರಕ್ಷಣಾ ಅಭಿವೃದ್ಧಿ ಪ್ರಾಧಿಕಾರ ಬೆಂಗಳೂರು ಅವರ ವತಿಯಿಂದ ಆಗಿದೆ. ಇಲ್ಲಿ ಈ ಭಾಗದಲ್ಲಿ ಇರಲಿಲ್ಲ ಇಲ್ಲಿವರೆಗೂ, ಈಗ ನಾವು ತಂದಿದ್ದೀವಿ. ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ಇನ್ನೂ ಯಥೇಚ್ಛವಾಗಿ ಮಾಡಲು ನಿಮ್ಮ ಸಹಕಾರ ಬೇಕು ನಮಗೆ. ಇವೆಲ್ಲವೂ ಪ್ರವಾಸೋದ್ಯ ಅಭಿವೃದ್ಧಿಗೆ ಕೈಗೊಂಡ ಕ್ರಮಗಳಾಗಿವೆ. ಆದರೆ ಶ್ರೀನಿವಾಸ ಸಾಗರ ಜಲಾಶಯ ಕೋಡಿ ಹರಿದರೆ ಪ್ರತಿನಿತ್ಯ ಹರಿಯೋ ನೀರು ಆಂಧ್ರ ಪ್ರದೇಶ ಸೇರಲಿದೆ. ಆ ನೀರು ಸಂಗ್ರಹ ಮಾಡಿದರೆ ಜಿಲ್ಲೆಯಲ್ಲಿ ಅನುಕೂಲವಾಗಲಿದೆ. ಈ ಕನಿಷ್ಠ ಯೋಚನೆ ಈವರೆಗೂ ಜಿಲ್ಲಾಡಳಿತಕ್ಕೆ ಬಂದಿಲ್ಲ. ಹಾಗಾಗಿ ರಾಜ್ಯ ಸರ್ಕಾರ ಈ ಬಗ್ಗೆ ಕ್ರಮ ವಹಿಸುವ ಬಗ್ಗೆ ಯೋಚಿಸಿಲ್ಲ. ಇದು ಕೇವಲ ಶ್ರೀನಿವಾಸ ಸಾಗರ ಜಲಾಶಯದ ಬಗ್ಗೆ ಮಾತ್ರವಲ್ಲದೆ ಜಿಲ್ಲೆಯ ಅನೇಕ ಕೆರೆಗಳ ಸ್ಥಿತಿ ಇದೇ ಆಗಿದ್ದು, ಈ ನಿಟ್ಟಿನಲ್ಲಿ ಈಗಲಾದರೂ ಜಿಲ್ಲಾಡಳಿತ ಗಮನ ಹರಿಸಲಿ ಎಂದು ಪ್ರಜ್ಞಾವಂತರು ಆಗ್ರಹಿಸಿದ್ದಾರೆ. ನ್ಯೂಸ್ ಬ್ಯೂರೋ, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ನಗರಸಭೆಯ ಪ್ರಾಮಾಣಿಕತೆ ಏನು ಅನ್ನೋದು ರಾತ್ರಿ ಬಹಿರಂಗವಾಗಿದೆ. ಸಾರ್ವಜನಿಕ ಉದ್ಯಾನವನ ಹಾಳು ಮಾಡಿ ಲೇಔಟ್ಗೆ ರಸ್ತೆ ಮಾಡಿಕೊಳ್ಳಲು ಯತ್ನಿಸಿದ ಹಿನ್ನೆಲೆ ಡಿವೈನ್ ಸಿಟಿ ನಿವಾಸಿಗಳು ರಿಯಲ್ ಎಸ್ಟೇಟ್ ಕುಲಗಳನ್ನು ಹಿಡಿದು ಹಿಗ್ಗಾಮುಗ್ಗ ತರಾಟೆಗೆ ತೆಗೆದುಕೊಂಡಿರುವ ಘಟನೆ ಚಿಕ್ಕಬಳ್ಳಾಪುರ ನಗರದ ಡಿವೈನ್ ಸಿಟಿಯಲ್ಲಿ ನಡೆದಿದೆ. ಚಿಕ್ಕಬಳ್ಳಾಪುರ ನಗರಸಭೆಯ 7ನೇ ವಾರ್ಡಿಗೆ ಸೇರಿದ ಡಿವೈನ್ ಸಿಟಿಯ ಬಗ್ಗೆ ನಗರಸಭೆಗೆ ಅಲರ್ಜಿ. ಅಲ್ಲಿನ ನಿವಾಸಿಗಳಿಗೆ ಖಾತೆ ನೀಡಲು ಈವರೆಗೂ ಅಧ್ಯಕ್ಷರಾಗಲಿ ಪೌರಾಯುಕ್ತರಾಗಲಿ ಕನಿಷ್ಠ ಪ್ರಯತ್ನ ಮಾಡಿಲ್ಲ. ಆದರೆ ಅದೇ ನಗರಸಭೆ ಹೆಸರಿನಲ್ಲಿ ಯಾರ್ಯಾರೋ ಮಾಡಬಾರದ ಕೆಲಸಗಳನ್ನು ಮಾಡುತ್ತಿದ್ದು, ಇದರಿಂದ ತಪ್ಪಿಸಿಕೊಳ್ಳುವ ಪ್ರಯತ್ನ ಮಾಡಲು ಮುಂದಾದ ಅಧ್ಯಕ್ಷ ಗಜೇಂದ್ರ ಅವರು ಇಂದು ಬೆತ್ತಲಾಗಿದ್ದಾರೆ. ಪ್ರತಿಷ್ಠಿತರೇ ವಾಸವಿರೋ ಡಿವೈನ್ ಸಿಟಿಯಲ್ಲಿ ಯಾವುದೇ ಮನೆಗೆ ಖಾತೆ ಇಲ್ಲ. ಇದಕ್ಕೆ ಕಾರಣ ತಿಳಿಸುವ ಧೈರ್ಯವು ಯಾವುದೇ ಅಧಿಕಾರಿ ಅಥವಾ ಜನಪ್ರತಿನಿಧಿಗಿಲ್ಲ. ಆದರೆ ರಾತ್ರಿ ನಡೆದಿರುವ ಘಟನೆ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳಿಗೆ ಮಂಗಳಾರತಿ ಮಾಡುವಂತಿದೆ. ಡಿವೈನ್ ಸಿಟಿ ಬಡಾವಣೆಯಲ್ಲಿ ಸುಂದರ ಉದ್ಯಾನವನ ನಿರ್ಮಿಸಲಾಗಿದೆ. ಇದೇ ಪಾರ್ಕ್ನಲ್ಲಿ ಮಕ್ಕಳಿಗೆ ಆಟ ಆಡಲು ಆಟದ ಸಾಮಗ್ರಿಗಳನ್ನು ಅಳವಡಿಸಲಾಗಿದೆ. ಆದರೆ ರಿಯಲ್ ಎಸ್ಟೇಟ್ ಉದ್ಯಮಿ ಪ್ರಶಾಂತ್ ಎಂಬುವವರು ಡಿವೈನ್ ಸಿಟಿ ಬಡಾವಣೆಗೆ ಪಕ್ಕದಲ್ಲಿ ಸರ್ವೆ ನಂಬರ್ 98ರಲ್ಲಿ 131 ಗುಂಟೆ ಜಮೀನು ಖರೀದಿಸಿದ್ದು, ಈ ಜಮೀನಿಗೆ ರಸ್ತೆ ಸಂಪರ್ಕ ಇಲ್ಲದ ಕಾರಣ ಬಡಾವಣೆಯ ಕಾಂಪೌಂಡ್ ಹಾಗೂ ಪಾರ್ಕ್ ಅನ್ನು JCB ಇಟ್ಟು ಹಾಳು ಮಾಡಿರೋದು
ಇದೀಗ ಬಡಾವಣೆ ನಿವಾಸಿಗಳ ಆಕ್ರೋಶಕ್ಕೆ ಕಾರಣವಾಗಿದೆ. ರಿಯಲ್ ಎಸ್ಟೇಟ್ ಉದ್ಯಮಿ ಪ್ರಶಾಂತ್ ನಗರಸಭೆ ಹಾಗೂ ನಗರಾಭಿವೃದ್ಧಿ ಇಲಾಖೆಯಿಂದ ಅನುಮತಿ ಪಡೆಯದೆ ನೂತನ ಬಡಾವಣೆಗೆ ರಸ್ತೆ ಸಂಪರ್ಕಿಸಲು ಡಿವೈನ್ ಸಿಟಿಯ ಕಾಂಪೌಂಡ್ ಹಾಗೂ ಆಟದ ಸಾಮಗ್ರಿಗಳನ್ನು ಜೆಸಿಬಿ ಮೂಲಕ ಕೆಡವಿದ್ದಾರೆ. ಇದನ್ನು ಕಂಡ ನಿವಾಸಿಗಳು ಉದ್ಯಮಿ ಪ್ರಶಾಂತ್ರನ್ನು ಪ್ರಶ್ನಿಸಿದಾಗ ನಗರಸಭೆಯಿಂದ ಅನುಮತಿ ಪಡೆದು ಕಾಮಗಾರಿ ಆರಂಭಿಸಿದ್ದೇನೆ ಎಂದು ಉತ್ತರಿಸಿ ಪರಾರಿಯಾಗಲು ಯತ್ನಿಸಿದ್ದಾರೆ. ಅಲ್ಲಿನ ನಿವಾಸಿಗಳು ಕಾರನ್ನು ಅಡ್ಡಗಟ್ಟಿ ನಗರಸಭೆ ಅಧ್ಯಕ್ಷರು ಹಾಗೂ ಸದಸ್ಯರಿಗೆ ಘಟನೆ ಬಗ್ಗೆ ವಿಷಯ ಮುಟ್ಟಿಸಿದ್ದಾರೆ. ಸ್ಥಳಕ್ಕೆ ಬಂದ ನಗರಸಭೆ ಅಧ್ಯಕ್ಷ ಗಜೇಂದ್ರ ಮತ್ತು 7ನೇ ವಾರ್ಡಿನ ಸದಸ್ಯ ಸತೀಶ್ ಉದ್ಯಮಿ ಪ್ರಶಾಂತ್ಗೆ ಪ್ರಶ್ನಿಸಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ನಂತರ ಪಾರ್ಕ್ ಹಾಳು ಮಾಡಿರುವುದನ್ನು ಮರು ನಿರ್ಮಾಣ ಮಾಡಿಕೊಡುವುದಾಗಿ ತಪ್ಪೊಪ್ಪಿಕೊಂಡಿದ್ದಾರೆ. ಮಾಡೋದೆಲ್ಲ ಅಲ್ಕ ಕೆಲಸ ಮೀಡಿಯಾಗೆ ಮಿಸ್ಗೈಡ್ ಮಾಡ್ತಾ ಇದ್ದೀವಿ. ನಾವು ಪರ್ಮಿಷನ್ ಕೊಟ್ಟಿದ್ದೀವಿ ಅಂತ ಏನು ಪರ್ಮಿಷನ್ ಕೊಟ್ಟಿದ್ದೀವಿ ನಿನಗೆ? ಒಟ್ಟಾಗಿ ಎಲ್ತಿದ್ಯಾ ನೀನು? ಇಂಥ ಪಾರ್ಕ್ ಮಾಡೋದಕ್ಕಾಗೋದಿಲ್ಲ, 10 ವರ್ಷ ಆದ್ರೂ ಮಾಡೋಕ್ಕಾಗೋದಿಲ್ಲ ಅಂತ ಪಾರ್ಕನ್ನ ಎಲ್ಲ ಇಲ್ಲಿರೋ ನಿವಾಸಿಗಳು ಮೇಂಟೈನ್ ಮಾಡ್ತಾ ಇದ್ರೆ ಅದನ್ನ ಹಾಳು ಮಾಡಿಟ್ಟಿದ್ಯಾ? ಸ್ವಂತ ದುಡ್ಡುಗಳು ಖರ್ಚು ಮಾಡ್ಕೊಂಡು ಮಾಡ್ತಾ ಇರೋದು. ಅದು ಈ ಕಂಪ್ಲೇಂಟ್ ಕೊಟ್ಟು ಎತ್ತು ಒಳಗೆ ಹಾಕ್ಸ ನಡೆಯೋಣ. ಇವಾಗ ನಮ್ಮದು 98 ಸರ್ವೆ ನಂಬರ್ಗೆ 131 ಗುಂಟೆ ಜಾಗ ಇದೆ. ಅದಕ್ಕೆ ದಾರಿ ಇದು ಅಂತ ನಮಗೆ 2006ರಲ್ಲಿ ಡಿವೈನ್ ಸಿಟಿಲಿ ಸರ್ವೆ ಮಾಡಿದಾಗ ನಮಗೆ ದಾರಿ ತೋರಿಸಿದವರು, ಈ ಡಿವೈನ್ ಸಿಟಿ ಮಾಡಿದವರು. ನಾವು ಅವಾಗ ಇದೇ ಎಲ್ಲ ಚೆನ್ನಾಗಾಗುತ್ತೆ, ಲೇಔಟ್ ಚೆನ್ನಾಗಾಗುತ್ತೆ ಅಂತ ನಾವು ಜಾಗ ಬಿಟ್ಕೊಟ್ಟಿದ್ವಿ. ಅವು ನಮ್ಮದು ಒತ್ತುವರಿ ಮಾಡಿದ್ದಾರೆ ಪಾರ್ಕ್ಗೆ, ಅದೆಲ್ಲ ಆಗಿದೆ. ಅದ್ರ ಪ್ರಕಾರ ನಾವು ಇದು ದಾರಿ ನಿಮಗೆ ಅಂತ ತೋರಿಸೋರು ಅವರೇ. ಆಮೇಲೆ ನಾವು ಈ ಕಡೆ ಬರಲಿಲ್ಲ, ಅವರು ಪಾರ್ಕ್ ಮಾಡಿಬಿಟ್ರು. ಸರ್ ಆ ಲೆಟ್ರ್ ಮೇಲೆ ನಾವು ಬೇಸಿಸ್ ಮೇಲೆ ಬಂದು ನಾವು ಪ್ರಾಧಿಕಾರದವರಲ್ಲ ಸರ್, ಅವರೇ ನಮಗೆ ನೀವು ಮಾಡ್ಕೊಳ್ಳಿ ಅಂತ ಕೊಟ್ಟರು. ಅಲ್ಲ ಲೆಟ್ರ್ ಬೇಸಿಸ್ ಮೇಲೆ ಮಾಡಿದ್ದೀವಿ ಸರ್. ನಮಗೆ ಹೇಳಿದ್ರು ನೀವೇ ದುರಸ್ತಿ ಕಾರ್ಯ ಮಾಡಿ, ಅದ್ರಲ್ಲಿ ಕಂಡೀಷನ್ಸ್ ಹಾಕಿದ್ರು ಪ್ರಾಧಿಕಾರದವರು, ನಗರಸಭೆ ಅದು ಕೊಟ್ಟಿದ್ದಾರೆ ಸರ್. ಆ ಲೆಟ್ರ್ ಮೇಲೆ ಬೇಸಿಸ್ ಮೇಲೆ ಮಾಡಿದ್ದೀವಿ ಸರ್. ಸರ್ ತಪ್ಪಾಗಿದೆ ಸರ್, ಅದನ್ನೇ ನಾವು ಮಾಡಿಕೊಡ್ತೀವಿ ಅಂತ ಹೇಳಿದ್ವಿ. ಅಧ್ಯಕ್ಷರು ಹೇಳೋರು ಎಲ್ಲ ಇರೋರು ಸಾರ್ವಜನಿಕರು ಡಿವೈನ್ ಸಿಟಿ ಅವರೆಲ್ಲ ಹೇಳಿದ್ದಾರೆ. ನಾವು ಅದು ರಿಪೇರಿ ದುರಸ್ತಿ ಕಾರ್ಯ ಮಾಡಿಕೊಡ್ತೀವಿ. ಆಮೇಲೆ ಮುಂದಕ್ಕೆ ಏನಾಯ್ತೋ ಕಾನೂನು ಪ್ರಕಾರ ನಾವು ಅದೇನು ಮಾಡಬೇಕು, ದಾರಿಗೆ ಇನ್ನು ನಮ್ಗೇನು ವಿಧಿ ಇಲ್ಲ, ಇದೊಂದೇ ದಾರಿ ನಮಗೆ. ಈ ಡಿವೈನ್ ಸಿಟಿ ಪ್ರತಿಷ್ಠಿತರೇ ವಾಸವಿರುವ ಪ್ರದೇಶವಾಗಿದ್ದು ಇಲ್ಲಿನ ನಿವಾಸಿಗಳಿಗೆ ಈವರೆಗೂ ಖಾತೆ ಮಾಡಿಲ್ಲ. ಇದಕ್ಕೆ ಕಾರಣ ಏನು ಅನ್ನೋದು ನಗರಸಭೆ ಅಧಿಕಾರಿಗಳಿಗೆ ಮತ್ತು ಜನಪ್ರತಿನಿಧಿಗಳಿಗೆ ಗೊತ್ತಿಲ್ಲ. ಇಂತಹ ಸಮಯದಲ್ಲಿಯೇ ಯಾರೋ ಬಂದು ಉದ್ಯಾನ ಹಾಳು ಮಾಡಿರೋದು ಸ್ಥಳೀಯ ನಿವಾಸಿಗಳಲ್ಲಿ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ. ಅದಕ್ಕೆ ನೀವು ತಪ್ಪು ಮಾಡಿದ್ದೀರ ಅಲ್ವಾ? ನಗರಸಭೆ ಅಧ್ಯಕ್ಷ ಗಜೇಂದ್ರ ವೀರಾವೇಶದಿಂದ ಮಾತನಾಡೋ ಬದಲು ಅಲ್ಲಿನ ನಿವಾಸಿಗಳಿಗೆ ಖಾತೆ ಮಾಡಿಕೊಡಲು ಯಾಕೆ ಪ್ರಯತ್ನಿಸುತ್ತಿಲ್ಲ ಎಂಬ ಪ್ರಶ್ನೆಗೆ ಪಾಪ ಅಧ್ಯಕ್ಷರಿಂದಲೂ ಉತ್ತರ ಇಲ್ಲವಾಗಿದೆ. ಇನ್ನು ಉದ್ಯಾನ ಹಾಳು ಮಾಡಿದವರ ವಿರುದ್ಧ ಪೊಲೀಸರಿಗೆ ಯಾಕೆ ದೂರು ನೀಡಿಲ್ಲ ಎಂಬ ಪ್ರಶ್ನೆಗೆ ಯಾರಿಂದಲೂ ಉತ್ತರ ಇಲ್ಲವಾಗಿದೆ. ಒಟ್ಟಿನಲ್ಲಿ ಇವರ ಆಟಗಳಿಗೆ ಸಾಮಾನ್ಯರು ಬಲಿಯಾಗುವಂತಾಗಿದೆ. ಕೊನೆಗೆ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಉದ್ಯಮಿ ಪ್ರಶಾಂತ್ ವಿರುದ್ಧ ದೂರು ನೀಡಲಾಗಿದೆ. ಸರ್, ಇವತ್ತು ಬೆಳಗಿನ ಜಾವ ನನಗೆ ಒಂದು ಕರೆ ಬಂತು. ಇಲ್ಲಿ ಇರತಕ್ಕಂಥ ನಗರಸಭಾ ಸದಸ್ಯರು ಸತೀಶ್ ಅವರು ಮತ್ತು ನಿವಾಸಿಗಳು ಇವತ್ತು ಡಿವೈನ್ ಸಿಟಿಯಲ್ಲಿರ್ತಕ್ಕಂಥ ಪಾರ್ಕು ಏನು ಅಭಿವೃದ್ಧಿ ಆಗಿತ್ತೋ ಹಿಂದೆ ಇರ್ತಕ್ಕಂಥ ಜಮೀನು ಪ್ರಶಾಂತ್ ಅನ್ನೋರು ಬಂದು ಏಕಾಏಕಿ JCB ತೊಗೊಂಬಂದು ಸುಮಾರು ಲಕ್ಷಾಂತರ ರೂಪಾಯಿ ಕಾಮಗಾರಿಯನ್ನು ನಾಶ ಮಾಡಿದ್ದಾರೆ. ಇವತ್ತು ಒಂದು ಸಲ ಪಾರ್ಕ್ ರಿಸರ್ವ್ ಆಗಿದ್ದರೆ ಅದು ಯಾವುದೇ ರೀತಿ ಬೇರೆಯವ್ರು ಬಳಸ್ಕೊಳ್ಳೋದಕ್ಕಾಗೋದಿಲ್ಲ, ಅದು ಸಾರ್ವಜನಿಕರಿಗೆ ಮಾತ್ರ. ಅದಕ್ಕೋಸ್ಕರ ಇವತ್ತು ಎಲ್ಲರೂ ಸೇರಿ ಒಂದು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿ ಅದು ಏನೇನು ಹಾಳಾಗಿದೋ ಅವರೇ ಮಾಡಿಸ್ಕೊಡ್ಬೇಕಂತೇಳಿ ಇವತ್ತು ನಾವು ಒತ್ತಾಯ ಮಾಡ್ತಾಯಿದ್ವಿ. ಯಾವುದೇ ರೀತಿ ನಾವು ನಗರಸಭೆಯಿಂದ ಪರ್ಮಿಷನ್ ಕೊಟ್ಟಿಲ್ಲ, ಯಾವುದೋ ಒಂದು ಫೇಕ್ ಲೆಟರ್ ತೊಗೊಂಬಂದು ನನಗೆ ಪರ್ಮಿಷನ್ ಸಿಕ್ಕಿದೆ ಅಂತೇಳಿ ಲಕ್ಷಾಂತರ ರೂಪಾಯಿ ಕಾಮಗಾರಿನ ಹಾಳು ಮಾಡಿದ್ದಾರೆ. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ನಾಡ ಹಬ್ಬ ದಸರಾ ವಿಜಯದಶಮಿಗೆ ದಿನಗಣನೆ ಆರಂಭವಾಗಿದೆ. ಮೈಸೂರು ದಸರಾ ಕಣ್ತುಂಬಿಕೊಳ್ಳೋಕೆ ಎಲ್ಲರೂ ಕಾತುರರಾಗಿದ್ದಾರೆ. ಆದರೆ ಮೈಸೂರಿಗಿಂತ ಮುಂಚೆಯೇ ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಗ್ರಾಮದಲ್ಲಿ
ಆನೆಯ ಮೇಲಿನ ದೇವರ ಮೆರವಣಿಗೆಯೊಂದಿಗೆ ಗ್ರಾಮ ದಸರಾವನ್ನು ಭಕ್ತಿ ಭಾವದಿಂದ ಆಚರಿಸಲಾಯಿತು. ಈ ಹಬ್ಬದ ಸಂಭ್ರಮದಲ್ಲಿ ಗಣೇಶನ ವಿಸರ್ಜನೆಯೂ ಸಹ ಅದ್ದೂರಿಯಾಗಿ ನೆರವೇರಿತು. ಜಂಗಮಕೋಟೆ ಗ್ರಾಮದ ಬೀದಿಗಳಲ್ಲಿ ಸಂಭ್ರಮದ ಜಾತ್ರೆ. ಲಕ್ಷ್ಮಿ ಎಂಬ ಆನೆ ಮೇಲಿನ ಪಾರ್ವತಿ ಸಮೇತ ಪ್ರಸನ್ನ ಗಂಗಾಧರೇಶ್ವರ ಮತ್ತು ಚಂದ್ರಮೌಳೀಶ್ವರ ಸ್ವಾಮಿಯ ಮೂರ್ತಿಗಳು ಭಕ್ತರ ಮನ ಸೆಳೆಯುತ್ತಾ ಸಾಗಿದುವು. ಆನೆಯ ಹಿಂದಿನಿಂದ ಬೃಹತ್ ಗಾತ್ರದ 20 ಅಡಿ ಎತ್ತರದ ಬಾಂಬೆ ಗಣೇಶನ ಮೆರವಣಿಗೆ ಹಬ್ಬದ ಗಂಗಾಧರೇಶ್ವರ ವಿನಾಯಕ ಬಳಗದ ವತಿಯಿಂದ ಪ್ರತಿಷ್ಠಾಪಿಸಲ್ಪಟ್ಟ ಈ ಗಣೇಶನ ಮೂರ್ತಿಯನ್ನು ಸಡಗರ ಸಂಭ್ರಮಗಳ ನಡುವೆ ವಿಸರ್ಜಿಸಲಾಯಿತು. ಮೆರವಣಿಗೆ ಜಂಗಮಕೋಟೆಯಿಂದ ಜಂಗಮಕೋಟೆ ಕ್ರಾಸ್ವರೆಗೂ ಸಾಗಿದ್ದು ಸಾವಿರಾರು ಮಂದಿ ಭಾಗವಹಿಸಿದ್ರು. ಆನೆಯ ಮೇಲೆ ದೇವರ ಮೆರವಣಿಗೆ, ದೇವತೆಗಳ ಪಲ್ಲಕ್ಕಿಗಳು, ತಮಟೆ ಡೊಳ್ಳಿನ ಸದ್ದು, ಯುವಕರ ಕುಣಿತ ಚಿಟಚಿಟ ಸೇರಿ ಹಬ್ಬದ ಮೆರವಣಿಗೆಯೇ ಮೈಸೂರಿನ ಜಂಬೂ ಸವಾರಿಯನ್ನು ನೆನಪಿಸುವಂತಿತ್ತು. ಜನಪದ ಕಲಾ ತಂಡಗಳ ಸಾಂಸ್ಕೃತಿಕ ಕಲೆಗಳು ಮೆರವಣಿಗೆಗೆ ಮೆರುಗು ತಂದವು. ಒಟ್ಟಿನಲ್ಲಿ ನವರಾತ್ರಿಗೂ ಮುನ್ನವೇ ನಡೆದ ಈ ಆನೆಯ ಮೇಲಿನ ಮೂರ್ತಿಗಳ ಉತ್ಸವ ಮಿನಿ ದಸರಾವನ್ನೇ ನೆನಪಿಸಿತು. ಗಣೇಶನ ವಿಸರ್ಜನೆಯೂ ಸಹ ಸುಸೂತ್ರವಾಗಿ ನೆರವೇರಿತು. ಹಬ್ಬದ ಸಂಭ್ರಮದಲ್ಲಿ ಹಿಂದೂ ಮುಸ್ಲಿಂ ಸಮುದಾಯದವರು ಒಟ್ಟಾಗಿ ಪಾಲ್ಗೊಂಡು ಭಾವೈಕ್ಯತೆಯ ಸಂದೇಶ ನೀಡಿದರು. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಜಂಗಮಕೋಟೆ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ಸಿಟಿವಿ ನ್ಯೂಸ್ ವೀಕ್ಷಕರಿಗೆಲ್ಲ ಶುಭ ಸುದ್ದಿ. ಇನ್ನೇನು ನಾಡ ಹಬ್ಬ ದಸರಾ ಆಗಮಿಸಿದೆ. ನವರಾತ್ರಿಯ ಸಂಭ್ರಮ ಆಗಲೇ ನಾಡಿನಾದ್ಯಂತ ಮುಗಿಲು ಮುಟ್ಟಿದೆ. ನಿಮ್ಮ ಸಿಟಿವಿ ನ್ಯೂಸ್ ನಿಮಗಾಗಿ ಈ ಬಾರಿಯ ನವರಾತ್ರಿಗೆ ವಿಶೇಷ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಈ ಬಾರಿಯ ನವರಾತ್ರಿಯ 9 ದಿನಗಳ ಕಾಲ ಅಂದಿನ ಬಣ್ಣವನ್ನು ಪ್ರದರ್ಶಿಸುವ ಉಡುಗೆಯ ವಿಡಿಯೋ ಮಾಡಿ ನೀವು ಕಳುಹಿಸಿ. ನಿಮ್ಮ ವಿಡಿಯೋ ಇಡೀ ವೀಕ್ಷಕ ಪ್ರಪಂಚಕ್ಕೆ ನಾವು ತೋರಿಸುತ್ತೇವೆ. ಮತ್ತೇಕೆ ತಡ, ಈ ಸರತಿಯಂತೆ ಪ್ರತಿನಿತ್ಯ ವಿಡಿಯೋ ಮಾಡಿ ಕಳುಹಿಸಿ. ಸೆಪ್ಟೆಂಬರ್ 22ರ ಸೋಮವಾರ ವೈಟ್ ಕಲರ್, 23ರ ಮಂಗಳವಾರ ರೆಡ್ ಕಲರ್, 24ರ ಬುಧವಾರ ಬ್ಲೂ ಕಲರ್,
25ರ ಗುರುವಾರ ಯೆಲ್ಲೋ ಕಲರ್, 26ರ ಶುಕ್ರವಾರ ಗ್ರೀನ್ ಕಲರ್, 27ರ ಶನಿವಾರ ಗ್ರೇ ಕಲರ್, 28ರ ಭಾನುವಾರ ಆರೆಂಜ್ ಕಲರ್, 29ರ ಸೋಮವಾರ ಪಿಕಾಕ್ ಗ್ರೀನ್ ಕಲರ್, ಕೊನೆಯ ದಿನವಾದ 30ರ ಮಂಗಳವಾರ ಪಿಂಕ್ ಕಲರ್ ಸೀರೆಯೊಂದಿಗೆ ನಿಮ್ಮ ವಿಡಿಯೋ ಕಳುಹಿಸಿ. ನಿಮ್ಮ ನೆಚ್ಚಿನ CTV ನ್ಯೂಸ್ ಚಾನೆಲ್ನಲ್ಲಿ ನೋಡಿ. ಮತ್ತೇಕೆ ತಡ, ಕೂಡಲೇ 7019969958 ವಾಟ್ಸಪ್ ಸಂಖ್ಯೆಗೆ ನಿಮ್ಮ ವಿಡಿಯೋ ಕಳುಹಿಸಿ. ನೀವೇನಾದರೂ ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ, ಗುಡಿಬಂಡೆ, ಬಾಗೇಪಲ್ಲಿ, ಚಿಂತಾಮಣಿ, ಗೌರಿಬಿದನೂರು ಕಡೆಯವರ? ಹಾಗಿದ್ರೆ ಇನ್ನೂ ಏನು ಯೋಚನೆ ಮಾಡ್ತಾ ಇದ್ದೀರಾ? ಸೆಕೆಂಡ್ ಥಾಟ್ ಇಲ್ಲದೆ ನೀವು ಬರಬೇಕಾಗಿರೋದು ನಮ್ಮ ಏಸ್ ಆಕ್ವಾಟೆಕ್ಗೆ. ಯಾಕೆಂದ್ರೆ ನಿಮ್ಮಿಷ್ಟದ ಪ್ಯೂರಿಫೈಯರ್ಸ್ನ ನೀವು ತಗೊಂಡು ಹೋಗ್ಬೋದು. ಹಾಗೆ ಎಷ್ಟು ವೈಡ್ ವೆರೈಟಿ ಆಪ್ಷನ್ಸ್ ನಿಮಗೆ ಯಾವುದೇ ಶೋರೂಮಲ್ಲೂ ನೋಡೋಕೆ ಸಿಗೋದಿಲ್ಲ. ಬರೀ 5,500ಕ್ಕೆ ವಾಟರ್ ಪ್ಯೂರಿಫೈಯರ್ಸ್ ಸಿಗ್ತಾ ಇದೆಯಾ? ಹೌದು, ನಮ್ಮ ಏಸ್ ಆಕ್ವಾಟೆಕ್ನಲ್ಲಿ ಬರೀ 5,500ದಿಂದ ಒಳ್ಳೆಯ ಗುಣಮಟ್ಟದ ವಾಟರ್ ಪ್ಯೂರಿಫೈಯರ್ಸ್ ಶುರುವಾಗಿದೆ. ವೈಡ್ ವೆರೈಟಿ ಜೊತೆ ಕಾಪರ್, ಜಿಂಕ್, ಆಲ್ಕಲೈನ್ ಟೆಕ್ನಾಲಜೀಸ್. ಯಾವುದೇ ಪ್ಯೂರಿಫೈಯರ್ಸ್ ಜೊತೆ 1 ವರ್ಷದ ವ್ಯಾರಂಟಿ ಜೊತೆ ಫ್ರೀ ಇನ್ಸ್ಟಾಲೇಷನ್, ಹಾಗೆ 4 ವರ್ಷದ ಫ್ರೀ ಸರ್ವಿಸ್. ಹಾಗೆಯೇ ಯಾವುದೇ ಪ್ಯೂರಿಫೈಯರ್ಸ್ ಮಾರುಕಟ್ಟೆ ಬೆಲೆಗಿಂತ 40% ರಿಯಾಯಿತಿ ದರದಲ್ಲಿ ನಮ್ಮ ಹತ್ರ ಸಿಗ್ತಾ ಇದೆ. ಸತತವಾಗಿ 20 ವರ್ಷಗಳಿಂದ ಇವರು ಈ ಬಿಸ್ನೆಸ್ ನ ರನ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಬೆಂಗಳೂರಿನ ಸಹಕಾರ ನಗರದಲ್ಲಿ, ಹಾಗೇನೆ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ನಮ್ಮ ಔಟ್ಲೆಟ್ಸ್ ಇದೆ. ನಮ್ಮ ವಿಳಾಸ ಆಪೋಸಿಟ್ ಟು ಕೆನರಾ ಬ್ಯಾಂಕ್, ಆಂಬೂರು ಬಿರಿಯಾನಿ ಪಕ್ಕದ ರಸ್ತೆ, 2ನೇ ಅಂಗಡಿ, BB ರೋಡ್, ಚಿಕ್ಕಬಳ್ಳಾಪುರ. ವಿಷಯ ಗೊತ್ತಾಯ್ತಾ? ಮನೆ ಇಂಟೀರಿಯರ್ಸ್ಗೂ ಸಹ ಇವಾಗ EMI ಪೇ ಮಾಡಬಹುದು. ಮನೆ ಕಚ್ಚಿದ ಮೇಲೆ ಇಂಟೀರಿಯರ್ಗೆ ತುಂಬಾನೇ ತಲೆ ಕೆಡ್ಸ್ಕೊತೀವಿ. ಯುನೀಕ್ ಆಗಿರ್ಬೇಕು, ಡಿಫ್ರೆಂಟ್ ಆಗಿರ್ಬೇಕು, ಮಾಡರ್ನ್ ಆಗಿರ್ಬೇಕು ಅಂತ. ಇದಕ್ಕೆಲ್ಲ ಒಂದು ಸೂಪರ್ ಸೊಲ್ಯೂಷನ್ ಕೊಡಬೇಕು ಅಂದ್ರೆ SMH ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ ಚಿಕ್ಕಬಳ್ಳಾಪುರ. ಇಡೀ ಬ್ಯಾಂಗ್ಳೂರಲ್ಲಿ ಕಂಪೇರ್ ಮಾಡಿದ್ರೆ ಇವ್ರು ಕೊಡೋ ರೇಟ್ಸ್ ತುಂಬಾನೇ ಅಫೋರ್ಡಬಲ್. ಇವ್ರದೇ ಆದಂತ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಮೇಕ್ ಇನ್ ಇಂಡಿಯಾ, 25 years ಆಫ್ ಎಕ್ಸ್ಪೀರಿಯನ್ಸ್. 80% ಆಫ್ ದರ್ ಕ್ಲೈಂಟ್ಸ್ ಬ್ಯಾಂಗ್ಳೂರಲ್ಲೇ ಇರೋದು. ನಿಮ್ ಮನೆಗೆ ಬಂದು ವಿಸಿಟ್ ಮಾಡಿ ನಿಮ್ಗೆ ನೀಟ್ ಆಗಿ ಡಿಸೈನ್ ಮತ್ತು ಎಕ್ಸ್ಪ್ಲನೇಷನ್ ಮಾಡಿ ಯಾವ ತರ ಮಾಡಬಹುದು ಅಂತ ಕ್ಲಾರಿಟಿನೂ ಕೊಡ್ತಾರೆ. ಇಂಟೀರಿಯರ್ಸ್ ಗೆ ಬೇಕಿರೋ ಎಲ್ಲ ಐಟಮ್ ಇವ್ರ ಹತ್ರ ಸಿಗುತ್ತೆ. ಯು ವಿಲ್ ಗೆಟ್ ಇಟ್ ಅಟ್ ದ ವೆರಿ ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು. ಮನೆ ಹೊಸಲಿಂದ ಹಿಡಿದು ಹಾಲ್, ಬೆಡ್ರೂಮ್, ಕಿಚನ್ ಎಲ್ಲಾನು ಇವ್ರ ಹತ್ರ ನೀಟ್ ಆಗಿ ಡಿಸೈನ್ ಮಾಡ್ಕೋಬಹುದು. ಈ ವಿಡಿಯೋನ ಬೇಗ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ತುಂಬಾನೇ ಯೂಸ್ ಆಗುತ್ತೆ. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, BB ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. AC ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. AI ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್, ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916161691 9739702077. ವಿರಾಮದ ನಂತರ CTV ನ್ಯೂಸ್ಗೆ ಮತ್ತೆ ಸ್ವಾಗತ. ಈ ನೋವಿನಿಂದಲೇ ಹೇಳಬೇಕಿದೆ, ಪ್ರಾಮಾಣಿಕ ಪತ್ರಕರ್ತನೊಬ್ಬನ ದುರಂತ ಅಂತ್ಯವಾಗಿದೆ. ನರಸಿಂಹಮೂರ್ತಿ ಎಂಬ ಪ್ರಾಮಾಣಿಕ ಪತ್ರಕರ್ತ ದುರಂತ ಅಂತ್ಯ ಕಂಡಿದ್ದಾನೆ. ಇದಕ್ಕೆ ಕಾರಣ ಅಪಘಾತವಾಗಿದೆಯಾದರೂ ಪ್ರಾಮಾಣಿಕರಿಗೆ ಇದು ಕಾಲವಲ್ಲ ಎಂಬುದನ್ನು ಇವರ ಸಾವು ನಿರೂಪಿಸಿದೆ. ಹೌದು, ಪ್ರಾಮಾಣಿಕರಿಗೆ ಇದು ಕಾಲವಲ್ಲ. ಹೀಗಂತ ಹಿರಿಯರು ಹೇಳೋದನ್ನ ನೀವು ಕೇಳಿರಬಹುದು. ಅದೇ ಇಂದು ಸಾಬೀತಾಗಿದೆ. ಪ್ರಾಮಾಣಿಕ ಪತ್ರಕರ್ತನಾಗಿದ್ದ ಮಾಡಪಲ್ಲಿ ನರಸಿಂಹಮೂರ್ತಿ ಇಂದು ನಿಧನ ಹೊಂದಿದ್ದಾರೆ.
ಅವರದು ಸಾಯುವ ವಯಸ್ಸಲ್ಲ, ಆದರೆ ಅಪಘಾತದ ರೂಪದಲ್ಲಿ ಬಂದ ಮೃತ್ಯು ಅವರನ್ನು ಭೌತಿಕವಾಗಿ ದೂರ ಮಾಡಿದೆ. ಕಳೆದ 1.5 ದಶಕಕ್ಕೂ ಹೆಚ್ಚು ಕಾಲದಿಂದ ಪತ್ರಿಕೋದ್ಯಮದಲ್ಲಿದ್ದ ಪ್ರಾಮಾಣಿಕನೊಬ್ಬ ಇಂದು ನಿಧನರಾಗಿದ್ದಾರೆ. ಕಳೆದ 1.5 ದಶಕದಿಂದ ಪತ್ರಿಕೋದ್ಯಮ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುತ್ತಿದ್ದ ಪತ್ರಕರ್ತ ಮಾಡಪಲ್ಲಿ ನರಸಿಂಹಮೂರ್ತಿ ದುರಂತ ಸಾವು ಕಂಡಿದ್ದಾರೆ. ಪ್ರತಿದಿನ ಪತ್ರಿಕೆ ವಿತರಣೆ ಮಾಡಲು ಬಾಗೇಪಲ್ಲಿ ಪಟ್ಟಣಕ್ಕೆ ಆಗಮಿಸುತ್ತಿದ್ದರು. ಎಂದಿನಂತೆ ಇಂದು ಬೆಳಗ್ಗೆ ತನ್ನ ದ್ವಿಚಕ್ರ ವಾಹನದಲ್ಲಿ ಮಾಡಪಲ್ಲಿ ಗ್ರಾಮದಿಂದ ತೆರಳಿದ ನರಸಿಂಹಮೂರ್ತಿ ಅವರು ಗೂಳೂರು ಕಡೆಯಿಂದ ಬರುತ್ತಿದ್ದ ಪತ್ರಕರ್ತ ನರಸಿಂಹಮೂರ್ತಿ ಪೋತೇಪಲ್ಲಿ ಕ್ರಾಸ್ ಬಳಿ ಇರುವ ಇಟ್ಟಿಗೆ ಫ್ಯಾಕ್ಟರಿ ಬಳಿ ಅಪಘಾತ ನಡೆದು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಬಾಗೇಪಲ್ಲಿ ಕಡೆಯಿಂದ ವೇಗವಾಗಿ ಬರುತ್ತಿದ್ದ ಕ್ಯಾಂಟರ್ ವಾಹನ ದ್ವಿಚಕ್ರ ವಾಹನಕ್ಕೆ ಡಿಕ್ಕಿ ಹೊಡೆದ ಪರಿಣಾಮ ಪತ್ರಕರ್ತ ನರಸಿಂಹಮೂರ್ತಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಪತ್ರಕರ್ತ ಮಾಡಪಲ್ಲಿ ನರಸಿಂಹಮೂರ್ತಿ ಬೈಕ್ಗೆ ಡಿಕ್ಕಿ ಹೊಡೆದ ಕ್ಯಾಂಟರ್ ವಾಹನ ಪತ್ತೆ ಹಚ್ಚಲು ಭಾಗ್ಯನಗರ ಪೊಲೀಸರು ವಿವಿಧ ಆಯಾಮಗಳಲ್ಲಿ ತನಿಖೆ ನಡೆಸುತ್ತಿದ್ದಾರೆ. ಭಾಗ್ಯನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಅವರು ವಿಜಯ ಕರ್ನಾಟಕದ ವರದಿಗಾರರು ಹಾಗೂ ಅವರು ವಿತರಕರಿಗೂ ಕೂಡ ಅವರು ಕೆಲಸ ಮಾಡ್ತಿದ್ರು. ಅವರು ಸುಮಾರು ವರ್ಷಗಳಿಂದ ಕೂಡ ಪ್ರಗತಿಪರವಾಗಿ ಆಲೋಚನೆ ಮಾಡ್ತಕ್ಕಂಥ ಪ್ರಜಾವಾಣಿ ಪತ್ರಿಕೆಯಲ್ಲಿ ಕೂಡ ಅವರು ಕೆಲಸ ಮಾಡ್ತಿರ್ತಕ್ಕಂಥ ಅನುಭವ ಇದೆ. ಅಂಥವರು ಇವತ್ತು ಅವ್ರ ಊರಿಂದ ಮಾಡಪಲ್ಲಿ ಗ್ರಾಮದಿಂದ ಬಾಗೇಪಲ್ಲಿಗೆ ಪತ್ರಿಕೆಯನ್ನು ವಿತರಣೆ ಮಾಡಲಿಕ್ಕಾಗಿ ಬರ್ತಕ್ಕಂಥ ಸಂದರ್ಭದಲ್ಲಿ ಕೋಟೆಪಲ್ಲಿ ಕ್ರಾಸು ಆ ಕಡೆ ಕಾಪ್ಸಿನ್ಯಪಲ್ಲಿ ಕ್ರಾಸು ಮಧ್ಯದಲ್ಲಿ ಇಟ್ಟಿಗೆ ಫ್ಯಾಕ್ಟ್ರಿ ಹತ್ರ ಇವತ್ತು ಅತಿ ವೇಗವಾಗಿ ಹೋಗ್ತಕ್ಕಂಥ ಕ್ಯಾಂಟರ್ ಏನಿದೆ ಆ ಕ್ಯಾಂಟರು ಅವರಿಗೆ ಮುಖಾಮುಖಿ ಹೊಡೆದಿರುವುದರಿಂದ ಸ್ಥಳದಲ್ಲೇ ಅವರು ಇವತ್ತು ಮೃತಪಟ್ಟಿದ್ದಾರೆ. ಅಪಘಾತ ಸ್ಥಳಕ್ಕೆ ತಾಲೂಕು ಆರೋಗ್ಯ ಆಡಳಿತಾಧಿಕಾರಿ ಸತ್ಯನಾರಾಯಣ ರೆಡ್ಡಿ ಮತ್ತು ಪೊಲೀಸ್ ಇನ್ಸ್ಪೆಕ್ಟರ್ ಪ್ರಶಾಂತ್ ವರ್ಣಿ ಭೇಟಿ ನೀಡಿ ಪತ್ರಕರ್ತ ನರಸಿಂಹಮೂರ್ತಿ ಮೃತರ ಕುಟುಂಬಕ್ಕೆ ಕಾನೂನಿನ ಅಡಿಯಲ್ಲಿ ಪರಿಹಾರ ಕೊಡಿಸಲು ಸಂಪೂರ್ಣ ಸಹಕಾರ ನೀಡಿದ್ದಾರೆ. ಒಟ್ಟಿನಲ್ಲಿ ಪ್ರಾಮಾಣಿಕ ಪತ್ರಕರ್ತರೊಬ್ಬರ ದುರಂತ ಅಂತ್ಯ ಇಡೀ ಜಿಲ್ಲೆಯಲ್ಲಿ ಸಂಚಲನ ಮೂಡಿಸಿದೆ ಎಂದರೆ ತಪ್ಪಾಗಲಾರದು. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ಪಿತೃಪಕ್ಷ ಇನ್ನೇನು ಕೊನೆಗೊಳ್ಳಲಿದೆ. ಇಂದು ಮಹಾಲಯ ಅಮಾವಾಸ್ಯೆ. ಮಹಾಲಯ ಅಮಾವಾಸ್ಯೆ ಎಂದರೆ ಅಗಲಿದ ಹಿರಿಯರಿಗೆ ತರ್ಪಣ ಬಿಡೋ ದಿನ. ಅಂದು ಹಿರಿಯರಿಗೆ ಕಾರ್ಯ ಮಾಡಿದರೆ ಅವರಿಗೆ ಸ್ವರ್ಗ ಸಿಗಲಿದೆ ಎಂಬುದು ಸನಾತನ ಧರ್ಮದ ನಂಬಿಕೆ. ಹಾಗಾಗಿಯೇ ಇಂದು ಜಿಲ್ಲೆಯಾದ್ಯಂತ ಪಿತೃತರ್ಪಣ ನಡೆಯಿತು. ಮಹಾಲಯ ಅಮಾವಾಸ್ಯೆ ಎಂದರೆ ಹಿರಿಯರಿಗೆ ಗೌರವ ಸಲ್ಲಿಸೋ ದಿನ. ಇಂದು ಅದೇ ಮಹಾಲಯ ಅಮಾವಾಸ್ಯೆ. ಹಾಗಾಗಿಯೇ ಜಿಲ್ಲೆಯಾದ್ಯಂತ ಹಿರಿಯರಿಗೆ ಗೌರವ ಸಲ್ಲಿಸುವ ಕಾರ್ಯಗಳು ನಡೆದವು. ಅಲ್ಲದೆ ಚಿಕ್ಕಬಳ್ಳಾಪುರದ ಸ್ಮಶಾನಗಳಲ್ಲಿ ಜನಜಂಗುಳಿಯೇ ನೆರೆದಿತ್ತು. ಇಂದು ಸರ್ವೋತ್ತರ ಪಿತೃಗಳು ಭೂಲೋಕಕ್ಕೆ ಬಂದಿರುತ್ತಾರೆ. ಮತ್ತೆ ಸ್ವರ್ಗಾರೋಹಣ ಮಾಡುವ ದಿನ ಹಾಗೂ ನಾವು ಹಿರಿಯರ ಗರ್ಭ ಸಂಚಾತ ಮತ್ತು ಕುಲದಲ್ಲಿ ಹುಟ್ಟಿರುವ ಹಿನ್ನೆಲೆ ಹಿರಿಯರಿಗೆ ಕೃತಜ್ಞತೆ ಸಲ್ಲಿಸುವ ಉದ್ದೇಶದಿಂದ ತಮ್ಮ ಪೂರ್ವಜರ ಸಮಾಧಿಗಳಿಗೆ ಎಳ್ಳು ಮತ್ತು ನೀರಿನಿಂದ ಕೃತಜ್ಞತೆ ಹಾಗೂ ಪೂಜೆ ಸಲ್ಲಿಸಿ ಅನೇಕರು ಸ್ಮರಿಸಿಕೊಂಡರು. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.
ರಾಜ್ಯದಲ್ಲಿ ನಡೆಯಲಿರುವ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯಲ್ಲಿ ಜಾತಿಗಣತಿ ನಮೂನೆಯ ಕ್ರಮ ಸಂಖ್ಯೆ 9 ಕಾಲಂನ ಜಾತಿಯಲ್ಲಿ ಗೊಲ್ಲ ಮತ್ತು ಉಪಜಾತಿಯಲ್ಲಿ ಶಾಲಾ ದಾಖಲೆಗಳಲ್ಲಿ ಇದ್ದಂತೆ ಬರೆಸುವ ಮೂಲಕ ಸಮುದಾಯ ಒಗ್ಗಟ್ಟು ಪ್ರದರ್ಶಿಸಬೇಕೆಂದು ರಾಜ್ಯ ಯಾದವ ಸಂಘದ ಕಾರ್ಯಕಾರಿ ಸಮಿತಿ ಸದಸ್ಯ ಹಾಗೂ ಜಿಲ್ಲಾ ಪ್ರತಿನಿಧಿ ಕೆವಿ ಶ್ರೀನಿವಾಸ್ ಯಾದವ್ ಮನವಿ ಮಾಡಿದರು. ಜಾತಿ ಗಣತಿ ಸಂಬಂಧ ಪತ್ರಿಕಾ ಹೇಳಿಕೆ ಮೂಲಕ ಮನವಿ ಮಾಡಿದ ಕೆವಿ ಶ್ರೀನಿವಾಸ್ ಯಾದವ್ ಅವರು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ವೇಳೆ ಜಾತಿ ಕಾಲಂನಲ್ಲಿ ಗೊಲ್ಲ ಎಂದು ಬರೆದು ಉಪಜಾತಿಯಲ್ಲಿ ಪ್ರತ್ಯೇಕವಾದ ವಿವರವನ್ನು ನಮೂದಿಸಬಾರದು. ಗೊಲ್ಲ ಜಾತಿಯಲ್ಲಿ ಅನೇಕ ಉಪಜಾತಿಗಳನ್ನು ನಮೂದಿಸಲಾಗಿರುತ್ತದೆ. ಆದರೆ ಮುಖ್ಯವಾದ ಜಾತಿ ಯಾವುದೆಂದು ಮನಗಂಡು ಗೊಲ್ಲ ಎಂಬ ಜಾತಿಯನ್ನು ಮಾತ್ರ ಬರೆಯಿಸಬೇಕಿದೆ. ಪ್ರತ್ಯೇಕ ಉಪಜಾತಿಗಳನ್ನು ಜಾತಿ ಕಾಲಂನಲ್ಲಿ ನಮೂದಿಸಿದಾಗ ನಮ್ಮ ಜಾತಿಯ ಸಂಖ್ಯೆ ಕಡಿಮೆಯಾಗಿದೆ, ಮೀಸಲಾತಿ ಪ್ರಮಾಣ ಕಡಿಮೆಯಾಗುತ್ತದೆ, ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಹಾಗೂ ರಾಜಕೀಯವಾಗಿ ಮುಂದೆ ಬರಲು ಸಾಧ್ಯವಾಗುವುದಿಲ್ಲ. ಅದರಿಂದಾಗಿ ಜಾತಿಯಲ್ಲಿ ಗೊಲ್ಲ ಮಾತ್ರ ಬರೆಸಬೇಕು ಎಂದರು. ದಿನಾಂಕ 22/9/25ರಿಂದ 7/10/25 ಹಮ್ಮಿಕೊಂಡಿರುವಂಥ ಶೈಕ್ಷಣಿಕ, ಆರ್ಥಿಕ ಮತ್ತು ಜಾತಿ ಗಣತಿ ಸಮೀಕ್ಷೆಯಲ್ಲಿ ಮನೆ ಮನೆಗೂ ಭೇಟಿ ನೀಡಿದ ಸಂದರ್ಭದಲ್ಲಿ ನಮ್ಮ ಜನಾಂಗದವರು ಕಲಂ ನಂಬರ್ 9ರಲ್ಲಿ ಗೊಲ್ಲ ಅಂತ ಕಡ್ಡಾಯವಾಗಿ ನಮೂದಿಸತಕ್ಕದ್ದು, ಉಪಜಾತಿಯಲ್ಲಿ ಯಾದವ ಅಥವಾ ಶಾಲಾ ದಾಖಲಾತಿ ಪ್ರಕಾರ ದಾಖಲಿಸಬೇಕಾಗಿ ಹಾಗೂ ನಾವು ಕರ್ನಾಟಕ ರಾಜ್ಯ ಯಾದವ ಸಂಘದಿಂದ ಸ್ಫೂರ್ತಿದಾಯಕವಾಗಿ ಎಲ್ರಿಗೂ ಪ್ರಚಾರವನ್ನು ಹಮ್ಮಿಕೊಂಡಿದ್ದೇವೆ. ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗವು ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 7ರವರೆಗೆ ಜಾತಿ ಗಣತಿ ಕೈಗೊಳ್ಳಲಾಗಿದೆ. ಅಧಿಕಾರಿಗಳು ಮನೆ ಮನೆಗೆ ಭೇಟಿ ನೀಡುವ ಸಂದರ್ಭದಲ್ಲಿ ಕಡ್ಡಾಯವಾಗಿ ಗೊಲ್ಲ ಎಂದು ಬರೆಸಿರುವುದರಿಂದ ರಾಜ್ಯ ಮಟ್ಟದಲ್ಲಿ ನಮ್ಮ ಜನಾಂಗದ ಜನಸಂಖ್ಯೆಯು ನಿಖರವಾದ ಮಾಹಿತಿ ಗೊತ್ತಾಗುತ್ತದೆ. ಇದರಿಂದಾಗಿ ಸರ್ಕಾರದಿಂದ ಬರುವ ಸೌಲಭ್ಯಗಳನ್ನು ಉಪಯೋಗಿಸಲು ಅನುಕೂಲವಾಗುತ್ತದೆ ಎಂದು ಶ್ರೀನಿವಾಸ್ ಯಾದವ್ ಮನವಿ ಮಾಡಿದರು. ಈಶ್ವರ್, ಸಿಟಿವಿ ನ್ಯೂಸ್, ಕೋಲಾರ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ಸಮಾರಂಭ ನಿಮ್ಮದು, ಪ್ರಚಾರ ನಮ್ಮದು. ಕಾರ್ಯಕ್ರಮ ಯಾವುದೇ ಇರಲಿ ಚಿಂತೆ ಬೇಡ. ನಿಮ್ಮ ಸಂತಸ ನೇರ ಪ್ರಸಾರ ಮಾಡಲು ನಾವು ರೆಡಿ. ಸಿಟಿವಿ ನ್ಯೂಸ್ ನಿಮಗಾಗಿ ಕಲ್ಪಿಸುತ್ತಿದೆ ವಿಶೇಷ ಅವಕಾಶ. ಹುಟ್ಟುಹಬ್ಬ, ನಾಮಕರಣ, ಮದುವೆ ಸಮಾರಂಭ, ಶಾಲಾ ಕಾಲೇಜಿನ ಕಾರ್ಯಕ್ರಮಗಳು, ಯಾವುದೇ ಸುದ್ದಿಗೋಷ್ಠಿಗಳು ಸೇರಿದಂತೆ ಕಾರ್ಯಕ್ರಮಗಳು ಯಾವುದೇ ಇರಲಿ ನಿಮಗೆ ಸಿಗಲಿದೆ ವ್ಯಾಪಕ ಪ್ರಚಾರ. ಸಿಟಿವಿ ನ್ಯೂಸ್ನಲ್ಲಿ ನಿಮ್ಮ ಸಂಭ್ರಮ ನೇರ ಪ್ರಸಾರದಲ್ಲಿ ನೋಡಿ. ನಿಮ್ಮ ಸಂಭ್ರಮ ನಿಮ್ಮ ಇಡೀ ಸಮೂಹಕ್ಕೆ ಮುಟ್ಟಿಸಲಿದೆ ಸಿಟಿವಿ ನ್ಯೂಸ್. ಕಾರ್ಯಕ್ರಮಕ್ಕೆ 2 ದಿನಗಳ ಮೊದಲು ನಮಗೆ ತಿಳಿಸಿ, ನಾವು ನೇರ ಪ್ರಸಾರ ಮಾಡುತ್ತೇವೆ. ಮತ್ತೇಕೆ ತಡ, ಕೂಡಲೇ ಸಂಪರ್ಕಿಸಿ 9916317028. ಶ್ರೀ ಮಂಜುನಾಥ ಹಾರ್ಡ್ವೇರ್ ಆ್ಯಂಡ್ ಇನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927. ಮತ್ತೊಂದು ಸಂಖ್ಯೆ 9008680303.
ಸ್ಕೈ ಮಹಿಳಾ ಅಡ್ಡ ವುಮೆನ್ಸ್ ಶೋರೂಮ್ ಬದಲಾದ ವಿಳಾಸದಲ್ಲಿ ಗೌರಿಬಿದನೂರು ರಸ್ತೆ ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. 15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ. ಉತ್ತಮ ಗುಣಮಟ್ಟದ ಅತ್ಯಾಧುನಿಕ ಬಟ್ಟೆಗಳಿಗಾಗಿ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ ನಿಮಗಾಗಿ ಇದೆ. 1-2 ಪೀಸ್ ಕೊಂಡರೂ ಹೋಲ್ಸೇಲ್ ದರದಲ್ಲಿ ನೀಡುತ್ತೇವೆ. ಎಲ್ಲ ತರಹದ ಆಕರ್ಷಣೀಯ ಸೀರೆಗಳು, ಮನಮೆಚ್ಚುವಂತಹ ಸೀರೆಗಳು, ಟಾಪ್ಸ್, ಲೆಗಿನ್ಸ್, ರೆಡಿ ಡ್ರೆಸ್ಸಸ್, ಮಹಿಳೆಯರ ಒಳ ಉಡುಪುಗಳು ಲಭ್ಯ. ಮತ್ತ್ಯಾಕೆ ತಡ, ಒಮ್ಮೆ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ಸಿಟಿವಿ ನ್ಯೂಸ್ ವೀಕ್ಷಕರಿಗೆಲ್ಲ ಶುಭ ಸುದ್ದಿ. ಇನ್ನೇನು ನಾಡ ಹಬ್ಬ ದಸರಾ ಆಗಮಿಸಿದೆ. ನವರಾತ್ರಿಯ ಸಂಭ್ರಮ ಆಗಲೇ ನಾಡಿನಾದ್ಯಂತ ಮುಗಿಲು ಮುಟ್ಟಿದೆ. ನಿಮ್ಮ ಸಿಟಿವಿ ನ್ಯೂಸ್ ನಿಮಗಾಗಿ ಈ ಬಾರಿಯ ನವರಾತ್ರಿಗೆ ವಿಶೇಷ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಈ ಬಾರಿಯ ನವರಾತ್ರಿಯ 9 ದಿನಗಳ ಕಾಲ ಅಂದಿನ ಬಣ್ಣವನ್ನು ಪ್ರದರ್ಶಿಸುವ ಉಡುಗೆಯ ವಿಡಿಯೋ ಮಾಡಿ ನೀವು ಕಳುಹಿಸಿ. ನಿಮ್ಮ ವಿಡಿಯೋ ಇಡೀ ವೀಕ್ಷಕ ಪ್ರಪಂಚಕ್ಕೆ ನಾವು ತೋರಿಸುತ್ತೇವೆ. ಮತ್ತೇಕೆ ತಡ, ಈ ಸರತಿಯಂತೆ ಪ್ರತಿನಿತ್ಯ ವಿಡಿಯೋ ಮಾಡಿ ಕಳುಹಿಸಿ. ಸೆಪ್ಟೆಂಬರ್ 22ರ ಸೋಮವಾರ ವೈಟ್ ಕಲರ್, 23ರ ಮಂಗಳವಾರ ರೆಡ್ ಕಲರ್, 24ರ ಬುಧವಾರ ಬ್ಲೂ ಕಲರ್, 25ರ ಗುರುವಾರ ಯೆಲ್ಲೋ ಕಲರ್, 26ರ ಶುಕ್ರವಾರ ಗ್ರೀನ್ ಕಲರ್, 27ರ ಶನಿವಾರ ಗ್ರೇ ಕಲರ್, 28ರ ಭಾನುವಾರ ಆರೆಂಜ್ ಕಲರ್, 29ರ ಸೋಮವಾರ ಪಿಕಾಕ್ ಗ್ರೀನ್ ಕಲರ್, ಕೊನೆಯ ದಿನವಾದ 30ರ ಮಂಗಳವಾರ ಪಿಂಕ್ ಕಲರ್ ಸೀರೆಯೊಂದಿಗೆ ನಿಮ್ಮ ವಿಡಿಯೋ ಕಳುಹಿಸಿ. ನಿಮ್ಮ ನೆಚ್ಚಿನ ಸಿಟಿವಿ ನ್ಯೂಸ್ ಚಾನೆಲ್ನಲ್ಲಿ ನೋಡಿ. ಮತ್ತೇಕೆ ತಡ, ಕೂಡಲೇ 7019969958 ವಾಟ್ಸಪ್ ಸಂಖ್ಯೆಗೆ ನಿಮ್ಮ ವಿಡಿಯೋ ಕಳುಹಿಸಿ. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಚಾಲಕನ ನಿಯಂತ್ರಣ ತಪ್ಪಿದ ಕಾರು ಮರಕ್ಕೆ ಡಿಕ್ಕಿ ಹೊಡೆದ ಪರಿಣಾಮ ಒಬ್ಬರು ಸ್ಥಳದಲ್ಲಿಯೇ ಮೃತಪಟ್ಟಿದ್ದು, ಮತ್ತೊಬ್ಬರು ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ. ಮತ್ತೊಬ್ಬ ಗಂಭೀರವಾಗಿ ಗಾಯಗೊಂಡಿದ್ದು, ಇನ್ನೂ ಒಬ್ಬರು ಸಣ್ಣ ಪುಟ್ಟ ಗಾಯಗೊಂಡಿರುವ ಘಟನೆ ಗೌರಿಬಿದನೂರು ತಾಲೂಕಿನ ತಿಪ್ಪಗಾನಹಳ್ಳಿ ಬಳಿ ಭಾನುವಾರ ಬೆಳಿಗ್ಗೆ ನಡೆದಿದೆ. 45 ವರ್ಷದ ಸುಜಿತ್, 29 ವರ್ಷದ ರಜೀಕ್ ಮೃತಪಟ್ಟಿರುವ ವ್ಯಕ್ತಿಗಳಾಗಿದ್ದು, ರಾಜು ಗಂಭೀರ ಗಾಯಗೊಂಡಿದ್ದಾರೆ. ಮತ್ತೊಬ್ಬ ಆದಿಲ್ ಎಂಬುವವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು, ಎಲ್ಲರೂ ಬೆಂಗಳೂರಿನ ಕೆಂಪಾಪುರ ಬಡಾವಣೆಯ ನಿವಾಸಿಗಳು ಎಂದು ತಿಳಿದು ಬಂದಿದೆ. ಮೃತರು ಬೆಂಗಳೂರಿನಿಂದ ಶನಿವಾರ ರಾತ್ರಿ ಗೌರಿಬಿದನೂರಿಗೆ ಬಂದು ಭಾನುವಾರ ಬೆಳಿಗ್ಗೆ ಬೆಂಗಳೂರಿಗೆ ತೆರಳುವಾಗ ಈ ಅವಘಡ ಸಂಭವಿಸಿದೆ. ಕಾರು ನುಜ್ಜುಗುಜ್ಜಾಗಿದ್ದು, ಜೆಸಿಬಿ ಮೂಲಕ ಕಾರನ್ನು ಹೊರತೆಗೆದಿದ್ದಾರೆ. ಸ್ಥಳಕ್ಕೆ ಮಂಚೇನಹಳ್ಳಿ ಪಿಎಸ್ಐ ಮೂರ್ತಿ ಮತ್ತು ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲಿಸಿ ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆ ಮುಂದುವರೆಸಿದ್ದಾರೆ. ಗೌರಿಬಿದನೂರು ತಾಲೂಕಿನ ಹಿಂದೂ, ಮುಸ್ಲಿಂ, ಕ್ರೈಸ್ತ ಮತದ ಯುವಕರು ವಿನಾಯಕನ ಉತ್ಸವಗಳಲ್ಲಿ ಭಾಗವಹಿಸಿ ಸಾಮರಸ್ಯ ಸೌಹಾರ್ದತೆ ಮೆರೆದಿದ್ದಾರೆ. ಸೆಪ್ಟೆಂಬರ್ 27ರಿಂದ ಅಕ್ಟೋಬರ್ 5ರವರೆಗೆ ದಸರಾ ಹಬ್ಬದ ಪ್ರಯುಕ್ತ ಕೋಟೆಯಲ್ಲಿ 2ನೇ ವರ್ಷದ ದುರ್ಗಾಮಾತೆ ಮತ್ತು ಶಿವಲಿಂಗ ನಿರ್ಮಾಣ ಮಾಡಿ ದಸರಾ ಆಚರಿಸುತ್ತಿರುವುದು ರಾಜ್ಯಕ್ಕೆ ಮಾದರಿಯಾಗಿದೆ ಎಂದು ಶಾಸಕ KH ಪುಟ್ಟಸ್ವಾಮಿಗೌಡ ತಿಳಿಸಿದರು. ನಗರದ ಶನಿ ಮಹಾತ್ಮ ದೇವಾಲಯದ ಆವರಣದಲ್ಲಿ ನಡೆದ ಪಿನಾಕಿನಿ ಯೂತ್ಸ್ನಿಂದ ನಡೆಯಲಿರುವ ದಸರಾ ಉತ್ಸವಗಳ ಪೋಸ್ಟರ್ ಬಿಡುಗಡೆ ಮಾಡಿ ಮಾತನಾಡಿದರು. ದೇವಿ ಚಾಮುಂಡೇಶ್ವರಿ ಆಶೀರ್ವಾದದಿಂದ ಈಗಾಗಲೇ ತಾಲೂಕಿನ ಯುವ ಜನತೆ ಧಾರ್ಮಿಕ ಆಚರಣೆಯಲ್ಲಿ ಹೆಸರು ಪಡೆದಿದ್ದಾರೆ. ಈಗ ಹೊಸದಾಗಿ ದುರ್ಗಾಮಾತೆಯನ್ನು ದಸರಾ ಉತ್ಸವಗಳ ಪ್ರಯುಕ್ತ ಪ್ರತಿಷ್ಠೆ ಮಾಡಿ ಶ್ರದ್ಧಾಭಕ್ತಿಯಿಂದ ಲೋಕ ಕಲ್ಯಾಣಕ್ಕಾಗಿ ಉತ್ತಮ ಕಾರ್ಯ ಮಾಡುತ್ತಿದ್ದಾರೆ ಎಂದರು.
ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬಯಲು ಸೀಮೆಯಲ್ಲಿ ಬೋರ್ಗೆರೆಯುತ್ತಿದೆ ಶ್ರೀನಿವಾಸ ಸಾಗರ ಜಲಾಶಯ. ಸೆಪ್ಟೆಂಬರ್ 25ರಿಂದ ಶ್ರೀನಿವಾಸ ಸಾಗರದಲ್ಲಿ ಬೋಟಿಂಗ್ ಆರಂಭ. ಪ್ರವಾಸಿ ತಾಣವಾಗಿ ಪ್ರಖ್ಯಾತಿ ಪಡೆಯುತ್ತಿರೋ ಶ್ರೀನಿವಾಸ ಸಾಗರ. ರಿಯಲ್ ಎಸ್ಟೇಟ್ ಕುಲಗಳಿಂದ ಡಿವೈನ್ ಸಿಟಿ ಪಾರ್ಕ್ ನಾಶ. ಬಡಾವಣೆ ಕಾಂಪೌಂಡ್ ಒಡೆದು ರಸ್ತೆ ನಿರ್ಮಾಣಕ್ಕೆ ಯತ್ನ. ಡಿವೈನ್ ಸಿಟಿ ವಾಸಿಗಳಿಂದ ಪಾರ್ಕ್ ಹಾಳು ಮಾಡಿದವರ ಕಾರ್ ಅಡ್ಡಗಟ್ಟಿ ಆಕ್ರೋಶ. ನವರಾತ್ರಿ ಆರಂಭದಲ್ಲೇ ಆನೆಯ ಮೇಲೆ ಗ್ರಾಮ ದೇವರ ಮೆರವಣಿಗೆ. ಆನೆಯೊಂದಿಗೆ ಗಣೇಶನ ವಿಸರ್ಜನೆ ಸಂಭ್ರಮ. ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆಯಲ್ಲಿ ಮಿನಿ ದಸರಾ ವೈಭವ. ಪ್ರಾಮಾಣಿಕ ಪತ್ರಕರ್ತನ ದುರಂತ ಅಂತ್ಯ. ಅಪಘಾತದಲ್ಲಿ ಮೃತಪಟ್ಟ ಪತ್ರಕರ್ತ ಮಾಡಪಲ್ಲಿ ನರಸಿಂಹಮೂರ್ತಿ. ಗುಳೂರು ರಸ್ತೆಯ ಪೋತೆಪಲ್ಲಿ ಕ್ರಾಸ್ ಬಳಿ ಕ್ಯಾಂಟರ್ ಸ್ಪೆಂಡರ್ ಅಪಘಾತದಲ್ಲಿ ಪತ್ರಕರ್ತ ಸಾವು. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.